ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶ ಏನಪ್ಪ ಅಂತಂದರೆ, ಯಾರೆಲ್ಲ ಅಭ್ಯರ್ಥಿಗಳು ವಸತಿ ಶಾಲೆಗಳಿಗೆ ಅಡ್ಮಿಷನ್ ಪಡ್ಕೋಬೇಕಂತಿದ್ದೀರಿ, ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ 6ನೇ ತರಗತಿಗೆ ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಪ್ರವೇಶಿಕ ಪೀಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಇಲಾಖೆಯಿಂದ ಬಿಡುಗಡೆಯಾಗಿರುವಂಥದ್ದು. ಅಭ್ಯರ್ಥಿಗಳೇ, ನೀವು ಮುಂದೆ ಬರುವಂತಹ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಮುಂದೆ ನಿಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೀವು ಈಗಾಗಲೇ ಅಲ್ಪಸಂಖ್ಯಾತರ ಕಲ್ಯಾಣ ವತಿಯಿಂದ ಏನು ಒಂದು ವಸತಿ ಶಾಲೆಗಳಿದ್ದಾವೆ. ಉದಾಹರಣೆಗೆ ಇಲ್ಲಿ ಹೇಳ್ಬೋದು, ಮೊರಾರ್ಜಿ ದೇಸಾಯಿ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, APJ ಅಬ್ದುಲ್ ಕಲಾಂ ಇರ್ಬೋದು, ಮತ್ತು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಿಗೆ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಆನ್ಲೈನ್ ಅರ್ಜಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಮೈನಾರಿಟಿ ಅಲ್ಲದೂ ಕೂಡ ಬೇರೆ ವರ್ಗದವರು ಕೂಡ 25% ಸೀಟ್ಗಳನ್ನು ರಿಸರ್ವ್ ಇಟ್ಟಿರ್ತಾರೆ. ಅವರು ಕೂಡ ಇಲ್ಲಿ ಟ್ರೈ ಮಾಡ್ಬೋದು. ಬೇರೆ ವರ್ಗದವರು ಕೂಡ ಇದರಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಅವ್ರಿಗೂ ಕೂಡ ಇಲ್ಲಿ ರಿಸರ್ವೇಷನ್ ಇಡಲಾಗಿದೆ. ಇಲ್ಲಿ ನೋಡಿ, ಇದು ಅಪ್ಲಿಕೇಶನ್ಸ್ ನೋಡಿ, ಅಲ್ಪಸಂಖ್ಯಾತರು ಯಾರೆಲ್ಲ ಬರ್ತಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತಂದರೆ, ಅಲ್ಪಸಂಖ್ಯಾತರು ಬರ್ತಾರೆ, ಹಿಂದುಳಿದ ವರ್ಗದವರು ಬರ್ತಾರೆ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC/ST ಅಭ್ಯರ್ಥಿಗಳು ಕೂಡ ಇಲ್ಲಿ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಹಾಕಬೇಕಂತಂದರೆ ನೀವೇನು ಮಾಡಬೇಕಂದ್ರೆ, ಇಲ್ಲಿ ನೋಡಿ, ಸೇವಾ ಸಿಂಧುವಿನ ಮೂಲಕ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಸೇವಾ ಸಿಂಧುವಿನಲ್ಲಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಆ ಅರ್ಜಿಗಳನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಮತ್ತು ಇದಕ್ಕೆ ಒಂದು ಪ್ರವೇಶ ಪರೀಕ್ಷೆ ಕೂಡ ಇರುತ್ತೆ, ಎಕ್ಸಾಮ್ ಇರುತ್ತೆ. ಎಕ್ಸಾಮಲ್ಲಿ ನಿಮಗೆ ಕನ್ನಡ 20 ಮಾರ್ಕ್ಸು, ಇಂಗ್ಲೀಷ್ 20 ಮಾರ್ಕ್ಸು, ಈ ರೀತಿಯಾಗಿ ಕನ್ನಡ, ಇಂಗ್ಲೀಷು, ಗಣಿತ, ಪರಿಸರ ಅಧ್ಯಯನ, ಸಾಮಾನ್ಯ ಜ್ಞಾನ ಇವೆಲ್ಲ ಸೇರಿಸಿ ನಿಮಗೆ ಒಂದು 100 ಅಂಕಗಳ ಎಕ್ಸಾಮ್ ಇರುತ್ತೆ. ಅದರಲ್ಲಿ ನೀವು ಎಕ್ಸಾಮನ್ನು ಏನಪ್ಪ ಅಂದರೆ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ಗಳನ್ನು ಬರೀಬೇಕಾಗುತ್ತೆ. ಇಂಪಾರ್ಟೆಂಟ್ ದಿನಾಂಕದ ಬಗ್ಗೆ ಹೇಳೋದಾದರೆ, ಈಗಾಗಲೇ ಅರ್ಜಿ ಓಪನ್ ಆಗಿದೆ. 5ನೇ ತಾರೀಕಿಗೆ ಓಪನ್ ಆಗಿದೆ. ಇದೇ ತಿಂಗಳು 10ನೇ ತಾರೀಕಿಗೆ ಅಂದರೆ ಮುಂದಿನ ತಿಂಗಳು 10ನೇ ತಾರೀಕಿಗೆ ಕೊನೆ ದಿನಾಂಕ. 1 ತಿಂಗಳು ಟೈಮ್ ಇದೆ ನಿಮ್ಮ ಹತ್ರ. ಫೆಬ್ರವರಿ 10ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅದಾದ ನಂತರ ಏನಂತಂದರೆ, ಇಲ್ಲಿ ಸಂಬಂಧಪಟ್ಟ ಅರ್ಜಿಗಳನ್ನು ಅಂತಿಮ ಅಂದರೆ ವೆರಿಫಿಕೇಷನ್ ಮಾಡಲಿಕ್ಕೆ 15ನೇ ತಾರೀಕು 2ನೇ ತಿಂಗಳ. ಆಮೇಲೆ ಪಟ್ಟಿ ಬಿಡುಗಡೆ ಮಾಡಿ ಸಂಬಂಧಪಟ್ಟಂಥ ಒಂದು ಅಂತಿಮ ಒಂದು ತಾತ್ಕಾಲಿಕವಾದಂಥ ಅರ್ಜಿಗಳನ್ನು ಅಂತಿಮ ದಿನಾಂಕ ಇರುವಂಥದ್ದು 20ನೇ ತಾರೀಕಿಗೆ. ಆಮೇಲೆ ಲಿಖಿತ ಪರೀಕ್ಷೆ ಇರುವಂಥದ್ದು 29/3 ಅಂದರೆ ಮಾರ್ಚ್ 29ಕ್ಕಿದೆ. ಆಮೇಲೆ ಫಲಿತಾಂಶ ಪ್ರಕಟ ಆಗೋದು ಏಪ್ರಿಲ್ 10ನೇ ತಾರೀಕಿಗೆ ಆಗುತ್ತೆ. ಆಮೇಲೆ ಮೇ ಮೊದಲನೇ ವಾರದಲ್ಲಿ ನಿಮಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆಮೇಲೆ ಎರಡನೇ ಸುತ್ತಿನ ಪಟ್ಟಿನ ಮೇ 2ನೇ ವಾರದಲ್ಲಿ ಮಾಡ್ತಾರೆ. ಇದು ದಿನಾಂಕಗಳು ಇರುವಂಥದ್ದು. ಅಭ್ಯರ್ಥಿಗಳೇ, ನೀವು ಇಲ್ಲಿ ಎಲ್ಲವನ್ನು ಫ್ರೀ ಪಡ್ಕೋಬೋದು. ಇವರು ಫ್ರೀ ಕೊಡ್ತಾ ಇದ್ದಾರೆ ಎಲ್ಲವನ್ನು ಕೂಡ. ಅಂದರೆ ಇಲ್ಲಿ ನಿಮಗೆ ಊಟ, ವಸತಿ ಇರ್ಬೋದು, ಬೂಟು, ಸಮವಸ್ತ್ರ, ಕಾಲ್ಚೀಲ, ಪಠ್ಯಪುಸ್ತಕ, ಲೇಖನ, ಬ್ರಷು, ಟೂತ್ಪೇಸ್ಟು, ಎಣ್ಣೆ, ಕಿಟ್ಟು ಎಲ್ಲವನ್ನು ಕೂಡ ಇಲ್ಲಿ ಫ್ರೀ ಕೊಡ್ತಾ ಇದ್ದಾರೆ. ಈ ಒಂದು ಫ್ರೀ ಒಂದು ಎಜುಕೇಷನ್ ನೀವು ಪಡ್ಕೋಬೇಕಂತಂದರೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ನೀವು ಹೆಚ್ಚಿನ ಮಾಹಿತಿಗೆ ಕೂಡ ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ಸಮೀಪದ ಸಮಾಜ ಕಲ್ಯಾಣ ಇಲಾಖೆ ಅಥವಾ ನೀವು ಏನು ಮೈನಾರಿಟಿ ಆಫೀಸ್ ಅಂತೀರಿ, ಅಲ್ಲಿ ವಿಸಿಟ್ ಮಾಡಿಕೊಂಡು ಮಾಹಿತಿನ ಪಡ್ಕೊಳ್ಬೋದು. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ, ನಾನು ನಿಮಗೆ ಮಾಹಿತಿನ ಕೊಡುವಂಥ ವ್ಯವಸ್ಥೆನ ಮಾಡ್ತೇನೆ.